ನಮಸ್ಕಾರ. ಹಳೆಯ ವಿಡಿಯೋದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ 5 ಮುಖಗಳ ಬಗ್ಗೆ ತಿಳ್ಕೊಂಡ್ರಿ. ಈ ವಿಡಿಯೋದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಯಾಕೆ ಈ ಅವತಾರವನ್ನು ತಗೋಬೇಕಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ರಾಮಾಯಣ ಯುದ್ಧದ ಸಮಯದಲ್ಲಿ ರಾವಣನು ತನ್ನ ಸಹೋದರ ಅಹಿರಾವಣನನ್ನು ಸಹಾಯಕ್ಕೆ ಕರೆಯುತ್ತಾನೆ. ಪಾತಾಳ ಲೋಕದ ಅಧಿಪತಿಯಾದ ಅಹಿರಾವಣ ವಿಭೀಷಣ ವೇಷದಲ್ಲಿ ಹನುಮಂತನನ್ನು ಮೋಸಗೊಳಿಸಿ ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸುತ್ತಾನೆ. ಅಹಿರಾವಣನ ಜೀವ ಪಂಚದೀಪಗಳು ಅಂದ್ರೆ 5 ದೀಪಗಳಲ್ಲಿರುತ್ತದೆ. ಹನುಮಂತನು ಪಾತಾಳ ಲೋಕಕ್ಕೆ ಹೋಗಿ ಎಲ್ಲಾ 5 ದೀಪಗಳನ್ನು ಒಂದೇ ಸಮಯದಲ್ಲಿ ಆರಿಸಬೇಕೆಂಬುದನ್ನು ಅರಿತು ಹನುಮಂತನು ಪಂಚಮುಖಿ ರೂಪವನ್ನು ಧರಿಸಿ ತನ್ನ 5 ಮುಖಗಳೊಂದಿಗೆ 5 ದೀಪಗಳನ್ನು ಆರಿಸಿ ಅಹಿರಾವಣನ್ನು ಸಂಹರಿಸುತ್ತಾನೆ. ಆಗ ರಾಮ ಮತ್ತು ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಮರಳಿ ತರುತ್ತಾನೆ. ಇದೇ ಪಂಚಮುಖಿ ಹನುಮಂತನ ಶಕ್ತಿ. ಈ ರೂಪವನ್ನು ಆರಾಧಿಸುವವನು ಎಲ್ಲಾ ಭಯಗಳು, ಶತ್ರುಗಳು ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತನಾಗುತ್ತಾನೆ. ಹನುಮಂತನು ತನ್ನ 5 ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ದ ಯೋಗಿ. ಆದ್ದರಿಂದ ಪಂಚಮುಖಿ ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ಶಕ್ತಿಯನ್ನು, ರಕ್ಷಣೆಯನ್ನು ಪಡೆಯಬಹುದು. ಜೈ ಶ್ರೀರಾಮ್.